ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಎಂದು ನಾನು ಭಾವಿಸ್ತಾ ಇದ್ದೇನೆ. ಆ್ಯಕ್ಚುಲಿ ಇವಾಗ ಈ ವಿಡಿಯೋ ತೆಗೆಯೋದು ಉದ್ದೇಶ ಏನು ಅಂತಂದರೆ, ಮಾರ್ನಿಂಗ್ 7 o'clock ನಮ್ಮೂರಲ್ಲಿ ಇಬ್ಬನಿ ಬಿದ್ದಿದೆ. ಇದನ್ನು ತೋರಿಸ್ಬೇಕು ಅಂತ ಹೇಳಿ ಸ್ಪೆಷಲಾಗಿ ನಾನು ಈ ವಿಡಿಯೋನ ಮಾಡಿದ್ದೀನಿ. ಸೊ ನೋಡಿ ಯಾವ ಥರ ಇಬ್ಬನಿ ಬಿದ್ದಿದೆ ಅಂತ. ಸೂಪರಾಗಿ ಕಾಣ್ತಾ ಇದೆ. ಸೀನ್ ಮಾತ್ರ ಸಖತ್ತಾಗಿದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ನಿಮಗೋಸ್ಕರ ಮಾಡಿದ್ದೀನಿ ವಿಡಿಯೋನ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸೊ ಹಾಗೆ ನಮ್ಮ ತೋಟದಲ್ಲಿ ಹಾಗೆ ನೀರು ಹೋಗ್ತಾ ಇತ್ತು. ಸೊ ಅದನ್ನು ಕೂಡ ನಾನು ವಿಡಿಯೋ ಮಾಡಬೇಕು ಅನ್ನಿಸ್ತು. ಸೊ ಅದನ್ನು ನಾನು ಮಾಡಿ ಹಾಕಿದ್ದೀನಿ. ಸೊ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಮಾರ್ನಿಂಗ್ ತೆಗೆದಿರೋದು. ಎಷ್ಟು ಚೆನ್ನಾಗಿ ಕೇಳ್ತಾ ಇದೆ ಅಂತಂದರೆ ಸೂಪರಾಗಿ ಕೇಳ್ತಾ ಇದೆ. ಪಕ್ಷಿಗಳ ಸೌಂಡು ಯಾವ ಥರ ಅವರು ಹಾಡ್ತಾ ಇದ್ದಾರೆ. ಪಕ್ಷಿಗಳು ಸೂಪರಾಗಿ ಕೇಳ್ತಾ ಇದೆ. ಅದನ್ನು ಕೇಳೋದೇ ಒಂಥರ ನೆಮ್ಮದಿ. ನೋಡಿ, ಅದ ನಂತರ ನಾನು ನಮ್ಮ ಕೆರೆ ಹತ್ರ ಹೋದೆ. ಕೆರೆ ಹತ್ರ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂತಂದರೆ, ಅಲ್ಲೊಂದು ಹಾವಿನ ಹುತ್ತ ಇತ್ತು. ಸೊ ಅದನ್ನು ತೋರಿಸೋಣ ಅಂತ ತೆಗೆದೆ. ಸೊ ಹಾಗೆ ಅದ್ರ ಮೇಲೆ ಇಬ್ಬನಿ ಕೂಡ ಬಿದ್ದಿತ್ತು. ಆ ಇಬ್ಬನಿ ಕೂಡ ನಾನು ನಿಮಗೆ ಸ್ಪೆಷಲಾಗಿ ತೋರಿಸ್ಬೇಕು ಅಂತ ಇಬ್ಬನಿ ತೋರಿಸ್ಬೇಕಂತಲೇ ಮಾಡಿದ್ದು. ಹಾಗೆ ಅದು ನೀರು ಹೊಳೆಯಿಂದ ಕೆಳಗಡೆ ಬರ್ತಾ ಇದೆ, ಆ ಕೆರೆಯಲ್ಲಿ ಹೋಗ್ತಾ ಇದೆ. ನೀರು ಮಾರ್ನಿಂಗ್ ಎಷ್ಟು ತಂಪಾಗಿತ್ತು ಅಂತಂದರೆ, ಆ ನೀರು ಮುಟ್ಟಕ್ಕೆ ಆಗಲ್ಲ, ಐಸಲ್ಲಿ ಇಟ್ಟಿರೋ ಥರ. ಈ ನೀರು ಮುಟ್ಟದೆ ನಾನು, ಬಟ್ ಅಷ್ಟು ಮುಟ್ಟಕ್ಕಾಗಿಲ್ಲ ನನಗೆ, ಅಷ್ಟು ಕೂಲಾಗಿತ್ತು. ಸೊ ಆದರೂ ನಾನು ನಿಮಗೋಸ್ಕರ ವಿಡಿಯೋ ಮಾಡಿದೆ. ಹಾಗೇ ಬರ್ತಾ ಇದ್ದಂಗೆ ಮತ್ತೆ ಈ ಥರ ಕಾಣ್ತು. ಇದೇನು ಹೇಳ್ತೀರಾ ಅಂತ ನೀವು ಕಮೆಂಟ್ ಮಾಡಿ. ಇಬ್ಬನಿ ಬಿದ್ದುಕೊಂಡು ಈ ಥರ ಬಲೆ ಅಂತ ಹೇಳ್ತೀವಿ ನಾವು, ಆ ಬಲೆ ಥರ ಹಾಕ್ಕೊಂಡಿದೆ. ಸೊ ಚೆನ್ನಾಗಿ ಅನ್ನಿಸ್ತು. ಸೊ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಇದು ಕೂಡ ನಾನು ಮಾಡಿದೆ. ಸೊ ನಿಮಗೆ ಹೇಗನ್ಸುತ್ತೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.